ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ಶರಣರ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೂಡ್ ನಮ್ಮ ವತಿಯಿಂದ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ತೃತೀಯ ಕಾಯಕ ಉತ್ಸವ ಫೆಬ್ರವರಿ 15 ಮತ್ತು 16ರಂದು ಜರುಗಲಿದೆ 2025. ಈ ಒಂದು ಪವಿತ್ರ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಅನುಭಾವಿ ಪತ್ರಿಕಾಕರ್ತರನ್ನು ಬರಮಾಡಿಕೊಂಡು ಇಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ತೃತೀಯ ಕಾಯಕ ಉತ್ಸವ ಈಗಾಗಲೇ 2 ಉತ್ಸವಗಳು ಹಾರ್ಕೂಡ್ ಮಠದಿಂದ ಜರುಗಿವೆ. ಇದು 3ನೇದಾಗಿ ಈ ಉತ್ಸವ ನಡೀತಾ ಇದೆ. ಇಡೀ ನಮ್ಮ ರಾಜ್ಯದ ಸಾಹಿತ್ಯಿಕ ಇತಿಹಾಸವನ್ನು ನೋಡಿದಾಗ 9ನೇ ಮತ್ತು 10ನೇ ಶತಮಾನದಲ್ಲಿ ಅತ್ಯಂತ ಅನುಭಾವಿ ಕವಿಗಳು ನಮ್ಮ ನಾಡಿನಲ್ಲಿ ಜನಿಸಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಚಂಪೂ ಸಾಹಿತ್ಯ ಅಂತ ಕರೀತಾ ಇದ್ದಾರೆ. ಪಂಪ, ಪೊನ್ನ, ರನ್ನ, ಚಾವುಂಡರಾಯ, ನಾಗವರ್ಮ ಇವರೆಲ್ಲರೂ ಕೂಡ ಜೈನ ಕವಿಗಳಾಗಿ ಇಡೀ ಕನ್ನಡ ನಾಡಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದಾದ ನಂತರ 11ನೇ ಶತಮಾನದಲ್ಲಿ ದುರ್ಗಸಿಂಹ, ಚಂದ್ರರಾಜ, ಶ್ರೀಧರಾಚಾರ್ಯ, ಶಾಂತಿನಾಥ, ನಾಗವರ್ಮ ಇವರು ಕೂಡ ಜೈನ ಕವಿಗಳಾಗಿ ಅನೇಕ ಮಹತ್ವದ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕವಿರಾಜ ಮಾರ್ಗ, ನೃಪತುಂಗ ದೇವಾನು ಮತಮಪ್ಪ ಕವಿರಾಜ ಮಾರ್ಗದೋಳು ಎನ್ನುವ ತತ್ವದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಕನ್ನಡದ ಕೃತಿ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ. ಅದು ಮಾನ್ಯಖೇಡ, ಈಗಿನ ಮಳಖೇಡ, ಅಲ್ಲಿ ಅದು ತಯಾರಾಯಿತು, ರಚಿತವಾಯಿತು. ಅಂಥ ಶ್ರೇಷ್ಠ ಕೃತಿಯನ್ನು ಕೊಟ್ಟಿರುವಂಥ ನಾಡು ನಮ್ಮ ಕಲ್ಯಾಣ ಕರ್ನಾಟಕದ ನಾಡು. ಅಂತಹ ನಾಡಿನಲ್ಲಿ ಮುಂದೆ 12ನೇ ಶತಮಾನಕ್ಕೆ ಬಂದಾಗ ಪುರೋಹಿತಶಾಹಿಯ ಒಂದು ದಬ್ಬಾಳಿಕೆಯಿಂದ ಜನ ಕಂಗೆಟ್ಟು ಹೋದಾಗ, ಅಂಧಕಾರ, ಅಜ್ಞಾನ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸುಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿದಂತಹ ಕೀರ್ತಿ 12ನೇ ಶತಮಾನದ ಶರಣರಿಗೆ ಸಲ್ತಾ ಇದೆ. ಆ ದಿಸೆಯಲ್ಲಿ ಮಹಾತ್ಮ ಬಸವೇಶ್ವರರು, ಅಲ್ಲಮಪ್ರಭುಗಳು, ಅಕ್ಕಮಹಾದೇವಿ ಅವರೆಲ್ಲರೂ ಕೂಡ ಚಂಪೂ ಸಾಹಿತ್ಯ ಭಾಳ ಹಳೆಗನ್ನಡ ಸಾಹಿತ್ಯ, ಚಂಪೂ ಸಾಹಿತ್ಯವನ್ನು ನಾವು ನೋಡಿದ್ದೀವಿ. ಅದರ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಇದು ನಡುಗನ್ನಡ ಸಾಹಿತ್ಯ. ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸಿ ಇಡೀ ವಿಶ್ವಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿರುವಂಥ ಕೀರ್ತಿ ನಮ್ಮ ಕನ್ನಡ ನಾಡಿನ ಶರಣರಿಗೆ ಸಲ್ತಾ ಇದೆ. ಅವರು ವಿಶೇಷವಾಗಿ ಅನುಭಾವಿಗಳು ಹೇಳುವ ಹಾಗೆ ವರ್ಕ್, ವಿಜ್ಡಮ್, ವರ್ಶಿಪ್ ಅಂದ್ರೆ ಕಾಯಕ, ಜ್ಞಾನ, ಪೂಜೆ. ಶರಣರು ಸತ್ಯಶುದ್ಧವಾದಂತಹ ಕಾಯಕವನ್ನು ಮಾಡಿ ಅದರಲ್ಲಿ ಆತ್ಮಜ್ಞಾನವನ್ನು ಪಡೆದಂಥ ಮಹಾನ್ ಮೂರ್ತಿಗಳು. ಯಾಕೆಂದರೆ ವರ್ಕ್ ಮೊದಲನೇದಾಗಿ ಅವರು ಮಹತ್ವ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾಯಕದಲ್ಲಿ ಭೇದವನ್ನು ಎಣಿಸಲಾರದೆ ಸತ್ಯಶುದ್ಧವಾದಂತಹ ಕಾಯಕವನ್ನು ಶರಣರು ಮಾಡಿದ್ರು. ವರ್ಕ್, ವಿಜ್ಡಮ್ ಅಂದ್ರೆ ತಮ್ಮ ದಿವ್ಯಾನುಭಾವದಿಂದ ವಚನ ಸಾಹಿತ್ಯವನ್ನು ರಚಿಸಿದರು. ವರ್ಶಿಪ್ ಅಂದ್ರೆ ಕಾಯಕವೇ ತಮ್ಮ ಪೂಜೆ ಎನ್ನುವಂಥ ಭಾವನೆಯನ್ನಿಟ್ಟುಕೊಂಡು ಹೇಗೆ ಇಷ್ಟಲಿಂಗದ ಪರಮಾತ್ಮನ ಕುರುಹಾಗಿರುವಂಥ, ಇಷ್ಟಲಿಂಗದ ದ್ಯೋತಕವಾಗಿರ್ತಕ್ಕಂಥ ಪರಮಾತ್ಮನ ಕುರುಹಾಗಿರುವಂಥ ಇಷ್ಟಲಿಂಗಕ್ಕೆ ಹೆಂಗೆ ಮಹತ್ವ ಕೊಟ್ಟು ಇಷ್ಟಲಿಂಗದ ಏಕದೇವೋಪಾಸನೆ ಮುಖಾಂತರವಾಗಿ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ಕೊಟ್ಟಿರುವಂತಹ ವ್ಯಕ್ತಿತ್ವ ಶರಣರಿಗೆ ಸಲ್ತಾ ಇದೆ. ಆ ದಿಶೆಯಲ್ಲಿ ಕಾಯಕ, ಜ್ಞಾನ ಮತ್ತು ಇಷ್ಟಲಿಂಗ ಪೂಜೆಯ ಜೊತೆಗೆ ವಿಶೇಷವಾದಂತಹ ದಾಸೋಹ ಕಾರ್ಯಕ್ಕೆ ತಾವು ಗಳಿಸಿರುವಂತಹ ಹಣದಿಂದ ಬಂದಿರುವಂತಹ ಕಾಯಕದಿಂದ, ಪರಿಶುದ್ಧವಾದಂತಹ ಕಾಯಕದಿಂದ ಬಂದಂಥ ಹಣದಿಂದ ದಾಸೋಹ ಕಾರ್ಯವನ್ನು ಮಾಡ್ತಾಯಿದ್ರು. ಈ ನಾಡಿನಲ್ಲಿ ಏನಾದರೂ ದಾಸೋಹ ಪರಂಪರೆಯನ್ನು ಬೆಳೆಸಿದಂತಹ ಕೀರ್ತಿ ಪ್ರತಿಯೊಬ್ಬರ ಮನೆಗೆ ಹೋದಾಗ, ಮಠಗಳಿಗೆ ಹೋದಾಗ ಈ ಭಾಗದಲ್ಲಿ ದಾಸೋಹ ಪ್ರಜ್ಞೆಯನ್ನು ಬೆಳೆಸಿದಂತಹ ಕೀರ್ತಿ 12ನೇ ಶತಮಾನದ ಶರಣರಿಗೆ ಸಲ್ತಾ ಇದೆ. ನಾವೇನಾದರೂ ಇವತ್ತು ದಾಸೋಹ ಮಾಡ್ತಾ ಇದ್ದೀವಿ ಅಂದ್ರೆ ಅದು 12ನೇ ಶತಮಾನದ ಶರಣರ ದಿವ್ಯವಾಗಿರುವಂಥ ಅಧ್ಯಾತ್ಮದ ದಿವ್ಯ ಪ್ರೇರಣೆಯಿಂದ, ಆ ಪ್ರೇರಣೆಯಿಂದ ಈ ನಾಡಿನಲ್ಲಿ ಇವತ್ತಿಗೂ ಕೂಡ ಇವತ್ತು ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ, ಬಸವ ಕಲ್ಯಾಣದಲ್ಲಿ ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ ಜಂಗಮ ದಾಸೋಹ ಕಾರ್ಯ ಮಾಡ್ತಾರೆ. 101 ಜಂಗಮಾರ್ಚನೆ
101 ಜಂಗಮಾರ್ಚನೆ ಕಾರ್ಯವನ್ನು ಮಾಡಿಯೇ ಬಸವ ಕಲ್ಯಾಣದಲ್ಲಿ ನಮ್ಮ ಧರ್ಮದವರು, ಲಿಂಗಾಯತ ಧರ್ಮದವರು, ವೀರಶೈವ ಧರ್ಮದವರು ಲಗ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಆ ಒಂದು ದಿವ್ಯ ನೆಲದ ಪರಂಪರೆ. ನಮ್ಮ ನಾಡಿನಲ್ಲಿ ಕಾಯಕ, ಪರಿಶುದ್ಧ ಕಾಯಕ, ದಾಸೋಹ ಅಂತ ಆಧ್ಯಾತ್ಮದ ದಿವ್ಯ ನೆಲೆ ನಮ್ಮ ಕನ್ನಡ ನಾಡಿನ ಶರಣರಲ್ಲಿದೆ. ಆ ದಿಶೆಯಲ್ಲಿ ಇವತ್ತು ನಮಗೆ ಭಾಳ ಖುಷಿ ಆಗ್ತಾಯಿದೆ. ಬೇರೆ ಬೇರೆ ಕಡೆ ಹೋದಾಗ ಏನೋ ಇವತ್ತು ಕೊಲೆ ಸುಲಿಗೆಗಳನ್ನು ನಾವು ನೋಡ್ತೀವಿ. ಆದರೆ ನಮ್ಮ ನಾಡಿನಲ್ಲಿ ಶಾಂತಿಯ ವಾತಾವರಣ, ಆಧ್ಯಾತ್ಮದ ದಿವ್ಯ ವಾತಾವರಣ ಯಾಕೆ ನೆಲೆಸ್ತಾ ಇದೆ ಅಂದ್ರೆ ಅದು ಮಹಾತ್ಮರ ದಿವ್ಯ ಪ್ರೇರಣೆಯಿಂದ. ಆ ದಿಶೆಯಲ್ಲಿ ಇವತ್ತೆಲ್ಲ ಅನುಭವಿಗಳು, ಕಲ್ಯಾಣದಿಂದ ಮಹೇಶ್ ಪಾಟೀಲರು, ನಮ್ಮ ಬಿರಾದರವರು, ಪಂಡ್ರಗೇರಿಯವರು ಮತ್ತು ನಮ್ಮ ಶೀಲವಂತ ವೀರಣ್ಣ ಶೀಲವಂತ ಹಾರ್ಕೋಡ್ ಮಠದ ಪರಮ ಸೇವಕರು ಮತ್ತು ಸದ್ಭಕ್ತರವರು ಸುಮಾರು ಒಂದು 40-50 ವರ್ಷದಿಂದ ಅವರು ಪ್ರತಿ ವರ್ಷ ಜಾತ್ರೆಯಲ್ಲಿ ಕಾರ್ಯ ಮಾಡ್ತಾರೆ. ಅಂಥವರು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರಿ ಆ ದಿಶೆಯಲ್ಲಿ ಇಂಥ ಕನ್ನಡ ನಾಡಿನಲ್ಲಿ ನಮ್ಮ ಬಸವರಾಜ್ ಪಾಟೀಲ್ರವರ ಒಂದು ಪ್ರೇರಣೆಯ ಮೇರೆಗೆ ಅವರು ಹೇಳಿದ್ರು, ಅಪ್ಪವರೇ ನೀವೆಲ್ಲ ಹಾರ್ಕೋಡ್ ಮಠದಾಗ ಕಾರ್ಯಕ್ರಮ ಮಾಡ್ತೀರಿ, ಒಂದು ಕಾರ್ಯಕ್ರಮ ನೀವು ಕಲ್ಯಾಣದಾಗ ಮಾಡಿರಿ. ಇಲ್ಲರಿ ನಾವು ಹಾರ್ಕೋಡ್ದಾಗೆ ಮಾಡ್ತೇವೆ. ಇಲ್ಲಪ್ಪ ನೀವು ಒಂದು ಕಲ್ಯಾಣದಾಗ ಕಾರ್ಯಕ್ರಮ ಮಾಡಿರಿ, ನಂದು ಇಚ್ಛೆ ಅದ ಭಾಳ. ನೀವೊಂದು ಎಲ್ಲ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ನೀವು ಹೋಗ್ತೀರಿ. ಅದಕ್ಕಾಗಿ ಹಾರ್ಕೋಡ್ ಮಠ ಇದು ಸಮನ್ವಯದ ಮಠ. ನಿಮ್ಮ ಮಠದಿಂದ ಒಂದು ಕಾರ್ಯಕ್ರಮ ಕಲ್ಯಾಣದಲ್ಲಿ ಆಗಲಿ ಅನ್ನೋ ಒಂದು ಅವರ ಸದಿಚ್ಛೆಯ ಮೇರೆಗೆ ಆ ಕಾರ್ಯಕ್ರಮ ಹಮ್ಮಿಕೊಂಡೀವಿ. ಮತ್ತು 2 ಉತ್ಸವಗಳು ಭಾಳ ಯಶಸ್ವಿಯಾಗಿ ನಡೆದವು. ನಮ್ಮ ಕಲ್ಯಾಣದವರೆಲ್ಲ ಅನುಭವಿಗಳು, ಮಹೇಶ್ ಪಾಟೀಲ್, ಸೂರ್ಯಕಾಂತ್ ಅವರು ಮತ್ತು ಬಳದೇವರು, ಅನೇಕ ಎಲ್ಲ ಅನುಭವಿಗಳು ನೀವೆಲ್ಲ ಸಹಕಾರ. ಅದರಲ್ಲಿ ನಮ್ಮ ಬಿರಾದರ್ ಪ್ರಕಾಶ್ ಬಿರಾದರು ಸಂಪೂರ್ಣವಾಗಿ ಅವರು 2-3 ದಿನ ಅಲ್ಲೇ ಇರ್ತಾರೆ. ಭಾಳ ಲಕ್ಷ್ಯ ಕೊಟ್ಟು ಕಾರ್ಯವನ್ನು ಮಾಡ್ತಾಯಿದ್ರು. ಅವರೆಲ್ಲರ ಒಂದು ದಿವ್ಯ ಅವರ ಕಾರ್ಯಕ್ಷಮತೆಯಿಂದ ಈ ಕಾರ್ಯ ಯಶಸ್ವಿಯಾಗಿ 2 ಉತ್ಸವಗಳು ಜರುಗಿವೆ. ಈ ವರ್ಷವೂ ಕೂಡ 15-16ರಂದು ಕಾಯಕ ಉತ್ಸವ ಅಲ್ಲಿ ನಡೀತಾ ಇದೆ. ವಿಶೇಷವಾಗಿ ಸ್ಥಳೀಯ ಉತ್ಪನ್ನಗಳಿಗೆ ಮಹತ್ವ ಕೊಡುವ ಉದ್ದೇಶದಿಂದ ನಮ್ಮ ನಾಡಿನಲ್ಲೇ ಸ್ಥಳೀಯ ಉತ್ಪನ್ನಗಳು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೆಯಲಿ ಎನ್ನುವ ದ್ಯೋತಕವಾಗಿ, ಅದಕ್ಕೆ ಅವರಿಗೆ ಪ್ರೋತ್ಸಾಹ ಸಿಗಲಿ ಎನ್ನುವುದರ ಉದ್ದೇಶಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ 40-50 ಸ್ಟಾಲ್ಗಳನ್ನು ಹಾಕಲಿಕ್ಕೆಲ್ಲ ಪ್ರಾರಂಭ ಮಾಡ್ಯಾರ. ಅಲ್ಲೆಲ್ಲ ಪ್ರಾರಂಭ ಮಾಡಿದಾರೆ. ಮತ್ತು ವಿಶೇಷವಾಗಿ ಅಲ್ಲಿ ಯಾವುದೇ ಫೀಸ್ ಇಲ್ಲ. ಎಲ್ಲ ಅಂಗಡಿಗಳಿಗೆ ಹಾರ್ಕೊಂಡು ಮಾಡಿದ್ರೆ ಫ್ರೀಯಾಗಿ. ಬೇರೆ ಬೇರೆ ಕಡೆ ಹೋದಾಗ ಟ್ಯಾಕ್ಸ್ ತೊಗೋತಾರೆ ಅವ್ರು, 5,000, 10,000, ಬೇರೆ ಬೇರೆ ಕಾರ್ಯಕ್ರಮ 10,000, 5,000, ಕನಿಷ್ಠ 500 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಅಲ್ಲಿ ಫೀಸ್ ಇರಲಾರ್ದೆ ಫ್ರೀಯಾಗಿ ಸ್ಟಾಲ್ಗಳನ್ನು ಹಾಕ್ತಾಯಿದ್ದೀವಿ. ಅಷ್ಟೇ ಅಲ್ಲ, ಮತ್ತು ದಾಸೋಹ ಶರಣರ ತತ್ವ ಏನಿತ್ತು, ಕಾಯಕ ಮತ್ತು ದಾಸೋಹ, ವಿಚಾರ ಮತ್ತು ಆಚಾರ ಮತ್ತು ಕಾಯಕ ದಾಸೋಹ ಎಲ್ಲದಕ್ಕೆ ಶರಣರ ಮಹತ್ವ ಕೊಡ್ತಾಯಿದ್ರು. ಆ ದಿಶೆಯಲ್ಲಿ ಹಾರ್ಕೋಡ್ ಮಠದಿಂದ ಸುಮಾರು ಮೊದಲನೇ ಉತ್ಸವ ಮಾಡಿದಾಗ ಒಂದು 8 ಲಕ್ಷ ರೂಪಾಯಿ ಖರ್ಚಾಯಿತು. ಅದನ್ನು ಕೂಡ ನಮ್ಮದೇನು ದೊಡ್ಡ ಮಠ ಅಲ್ಲ, ಆದರೂ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಆ ಕಾಣಿಕೆಯಲ್ಲೇ ಇಂಥ ಒಂದು ಉತ್ಸವ ನಡೆಯಲಿ ಅಂತ ತಿಳ್ಕೊಂಡು ಆ ಕಾರ್ಯವನ್ನು ಮಾಡ್ತಾಯಿದ್ವಿ. ಹೋದ ವರ್ಷ ದಾಸೋಹ ಕಾರ್ಯ ಕಾವೇರಿ ಪಾಟೀಲ್ ಅವರು ಕೊಟ್ಟರೆ ಹಿಂಗಾಗಿ ಒಂದು 5 ಲಕ್ಷ ಖರ್ಚು ಬಂತು ಹೋದ್ಸಲ. ಈ ವರ್ಷವಾದ್ರೂ ಕೂಡ ಅದು ಹಣಕ್ಕೆ ನಾವು ಬೆಲೆ ಅದಕ್ಕೇನು ಮಹತ್ವ ಕೊಡೋದಿಲ್ಲ. ಅದು ಭಕ್ತಾದಿಗಳು ತಾನೇ ಕೊಡ್ತಾರೆ, ಪ್ರೀತಿಯಿಂದ ಕಾಣಿಕೆಯಿಂದ ಏನು ಕೊಡ್ತಾರೆ ಹಾರ್ಕೋಡ್ ಮಠದಾಗ ಅದನ್ನು ಅಲ್ಲಿ ವಿನಿಯೋಗಿಸ್ತಾ ಇದ್ದೀವಿ. ಅದು ಯಾವುದೇ ಯಾರಾದರೂ ನಮಗೆ ಹಣ ಕೊಡಲಿ ಅಂತ ಯಾರಲ್ಲೇ ನಾವು ಪಟ್ಟಿ ಏನು ಮಾಡ್ತಾಯಿಲ್ಲ. ಕಲ್ಯಾಣದಾಗ ಈಗ ಹೇಳಿದ್ರು ಒಬ್ಬರೇ ಮಾಡ್ತಾರೆ. ನಮ್ಮದು ಕಾಯಕ ಉತ್ಸವ ಮಾಡಿದ್ರೆ ಭಕ್ತರು ತಯಾರದ. ಯಾಕಂದ್ರೆ ಹಾರ್ಕೋಡ್ ದಾಸೋಹಕ್ಕೆ 101 ಕ್ವಿಂಟಲ್ ಒಬ್ಬೊಬ್ಬರೇ ಕೊಡ್ತಾರೆ. 122 ಕ್ವಿಂಟಲ್ ಜಾತ್ರೆಗೆ ಕೊಟ್ಟರು. ಮತ್ತು ಈಗ ದಾಸೋಹಕ್ಕೆ 100 ಕ್ವಿಂಟಲ್ ತಂದು ಹಚ್ಚಾರ. ನಾವು ಯಾರಿಗೂ ಕೇಳುವುದಿಲ್ಲ. ಈ ಭಕ್ತರು ಏನು ಕೊಡ್ತಾರೋ ಅದೇ ದಿವ್ಯ ಕಾಣಿಕೆಯಿಂದ ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಇಷ್ಟೇ ಜನರಲ್ಲಿ ಬಸವ ಕಲ್ಯಾಣ ಭಕ್ತಾದಿಗಳಲ್ಲಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಏನು ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ನೀವೆಲ್ಲರೂ ಅತ್ಯಂತ ಪ್ರೀತಿ, ಭಕ್ತಿ, ಉತ್ಸಾಹ, ವಿಶ್ವಾಸ, ಶ್ರದ್ಧೆಯಿಂದ ಬಂದು ಆ ಕಾರ್ಯಕ್ರಮಗಳನ್ನು ನೀವು ಕೇಳಿದ್ರಂದ್ರೆ ಸಾಕು. ಮತ್ತು ಇನ್ನೊಂದು ಏನಂದ್ರೆ, ಆ ಕಾರ್ಯಕ್ರಮದಾಗ ನಾವು ಏನೂ ಮಾತಾಡಲ್ಲ, ಇದೇ ಆಶೀರ್ವಚನ. ಈಗ ಇದು ಮಾಡಿದ್ದೆಲ್ಲ ಪತ್ರಿಕೆದಾಗ ಹಾಕ್ತಾರೆ, ಅಲ್ಲಿ ಏನೋ ನಾವು ಮಾತಾಡೋದು. ಯಾಕಂದ್ರೆ ಕಾಯಕ ಉತ್ಸವದಾಗ ಏನದು ನಮ್ದು ಅಂದ್ರೆ, ಕಾಯಕ ಉತ್ಸವ ಮಾಡೋದು, ತನು ಮನ ಧನದಿಂದ ಮಾಡೋದು, ನೋಡೋದು, ಆನಂದ ಪಡೋದು, ಇಷ್ಟೇ ಇಟ್ಟಿದ್ದಾರೆ. ಕಾಯಕ ಉತ್ಸವ ಮಠದಿಂದ ಮಾಡೋದು, ನೋಡೋದು, ಆನಂದ ಪಡೋದು. ಅನೇಕ ದಿವ್ಯಾನುಭಾವಿಗಳು ಬರ್ತಾ ಇದ್ದಾರೆ. ಕಾಯಕ ತೃತೀಯ ಉತ್ಸವ 15ನೇ ತಾರೀಕಿಗೆ ಬೆಳಗ್ಗೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನದ ಉದ್ಘಾಟನೆ ಆಗ್ತಾಯಿದೆ. ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವವನ್ನೇ ತಮ್ಮ ಜೀವನದ ಉಸಿರಾಗಿರಿಸಿಕೊಂಡು ಕಾರ್ಯ ಮಾಡುತ್ತಿರುವಂತಹ ಮಹಾನ್ ಅನುಭಾವಿ ಪೂಜ್ಯರಲ್ಲಿ ಪಾಲ್ಕಿ ಬಸವಲಿಂಗ ಪಟ್ಟದೇವರಿದ್ದಾರೆ. ಅವರ ದಿವ್ಯ ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಅಭಿನವ ಗಲ್ಲಿಂಗ ರುದ್ರಮಣಿ ಶಿವಾಚಾರ್ಯರು ಮತ್ತು ಆಶಯ ನುಡಿಯನ್ನು ಬಸವರಾಜ್ ಪಾಟೀಲ್ ಶೇಡಂಜಿಯವರು ಹೇಳ್ತಾ ಇದ್ದಾರೆ. ಅವತ್ತಿನ ಘನ ಅಧ್ಯಕ್ಷತೆಯನ್ನು ಪೂಜ್ಯ ಡಾಕ್ಟರ್ ಗಂಗಾಂಬಿಕ ಅಕ್ಕನವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಯಂಕಾಲ 15ನೇ ತಾರೀಕಿಗೆ 5:30 ಗಂಟೆಗೆ ಕಾಯಕ ಚಿಂತನಗೋಷ್ಠಿ ನಡೀತದೆ. ಅವತ್ತಿನ ದಿವ್ಯ ಸಾನ್ನಿಧ್ಯ ನಮ್ಮ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಯವರು ದಿವ್ಯ ನೇತೃತ್ವ ವಹಿಸ್ತಾ ಇದ್ದಾರೆ.
ಸಮ್ಮುಖವನ್ನು ಖೇಳ್ಗೆಯ ಸ್ವಾಮಿಗಳು ಮತ್ತು ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು, ಪೂಜ್ಯ ಪಂಚಾಕ್ಷರಿ ಮಹಾಸ್ವಾಮೀಜಿಯವರು ಮಾಡ್ತಾಯಿದ್ದಾರೆ. ವಿಶೇಷ ಉಪನ್ಯಾಸವನ್ನು ನಮ್ಮ ನಾಡಿನ ಒಳ್ಳೆಯ ಆದರ್ಶ ಶಿಕ್ಷಕರಾಗಿರ್ತಕ್ಕಂಥ ಉತ್ತಮ ಅಸ್ಖಲಿತ ವಾಣಿಯನ್ನು ಹೇಳ್ತಕ್ಕಂಥ ಶರಣ ಅಂಬಾರ ಯೋಗಾಜಿ ಸರ್ ಅವರು ಭಾಳ ಒಳ್ಳೆಯ ರೀತಿಯಾಗಿ ಉಪನ್ಯಾಸವನ್ನು ಕೊಡ್ತಾರೆ. ಮರುದಿವಸ ಎಲ್ಲ ಸ್ಥಳೀಯ ಸಾಂಸ್ಕೃತಿಕ ಉತ್ಸವಗಳೆಲ್ಲ ನಡೀತಾ ಇದ್ದಾವೆ. ಸಾಯಂಕಾಲ ಏನದ ಹಾರ್ಕೂಡು ಮುತ್ತೇವ್ರ ಹೆಸರಿನ ಮ್ಯಾಗ ಬಸವರಾಜ ಪಾಟೀಲ್ಜಿಯವ್ರು ಹೇಳಿದ್ರು ಅಪ್ಪವ್ರ ಹೆಸರಿನ ಮ್ಯಾಗ ಒಂದು ಪ್ರಶಸ್ತಿ ಇಡ್ರಿ ಅಂಥೇಳಿ. ಅದನ್ನು ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿ, ಅದು 16ನೇ ತಾರೀಕಿಗೆ ಸಾಯಂಕಾಲ 5:30ಕ್ಕೆ ಇರ್ತದೆ. ಅದು ಪ್ರಶಸ್ತಿ ಪ್ರದಾನ MLA ಅವರು ಶರಣು ಸಲಗರ್ ಅವ್ರು ಮಾಡ್ತಾಯಿದ್ರು, ಅವರು ಬರ್ತಾ ಇದ್ದಾರೆ. ಈ ಪ್ರಶಸ್ತಿ 25,000 ರೂಪಾಯಿ ನಗದು. ಈ ವರ್ಷ ವಿಶೇಷವಾಗಿ ಶರಣ ರಾಜ್ಕುಮಾರ್ ನಾಗೇಶ್ವರ್ ಬಿದ್ರಿ ಕಲಾವಿದರು, ಇವರಿಗೆ ಈ ಪ್ರಶಸ್ತಿನ ಈ ವರ್ಷ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಭಾಳ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿ ವಿಶೇಷವಾದಂಥ ವರದಿಯನ್ನು, ಯಾಕಂದ್ರೆ ಒಂದು ಹನಿ ಮಸಿ ಕೋಟಿ ಜನ ಬಿಸಿ ಅಂತ ರಂಭಾಪುರಿ ಗುರುಗಳು ಭಾಳ ಸಲ ಹೇಳ್ತಾರೆ. ಒಂದು ಹನಿ ಮಸಿ ಕೋಟಿ ಜನ ಬಿಸಿ ಅಂತ. ಇವೆಲ್ಲ ಭಾಳ ಒಳ್ಳೆಯ ರೀತಿಯಾಗಿ ಸಾತ್ವಿಕವಾದಂಥ ಸಹಜವಾದಂಥ ವಾಸ್ತವಿಕ ಅಂಶದಿಂದ ಕೂಡಿರುವಂಥ ವರದಿಯನ್ನು ನೀವೆಲ್ಲರೂ ಬಿತ್ತರ ಮಾಡ್ತೀರಿ ಅನ್ನುವಂಥ ವಿಶ್ವಾಸವನ್ನು ತಾಳಿ